ಓಂ ನಮಃ ಸಿದ್ದೇಭ್ಯಃ. ಓಂ ನಮಃ ಸಿದ್ದೇಭ್ಯಃ. ಓಂ ನಮಃ ಸಿದ್ದೇಭ್ಯಃ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆರ್ಯಾಣಂ ನಮೋ ಉವಚಾಯಾಣಂ ನಮೋ ಲೋಯೇ ಸವಸಾಗುಣಂ ಏಸೋ ಪಂಚೆ ನಮೋ ಯಾರೋ ಸೌವೇ ಪಾವೆ ಪ್ರಣಾಸಣಂ ಮಂಗಲಾಣಂ ಚ ಸೌವೇ ಸಿಂ ಪಡಮಂ ಹವೇ ಮಂಗಲಂ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗರಿ ಮಂಗಲಂ ಪುಷ್ಪದಂತಾಜ್ಞೋ ಜೈನ ಧರ್ಮೋಸ್ತು ಮಂಗಲಂ ಜೈನ ಧರ್ಮೋಸ್ತು ಮಂಗಲಂ. जय बोलो ऋषभ देव भगवान की जय हो. जय बोलो अंतिम तीर्थंकर भगवान महावीर स्वामी की जय हो. जय बोलो चारित्र चक्रवर्ती आचार्य शांति सागर महाराज की जय हो. जय बोलो गुरुदेव आचार्य श्री पुष्पदंत सागर महाराज की जय हो. तीन कमलों पर मुनि महाराज चरण कमलದಲ್ಲಿ ನಾವು ಮೋಸ್ತು ಮಾಡ್ತಾರೆ. ಪ್ರಿಯ ಬಂಧುಗಳೇ, ಇವತ್ತು ಪೂರೆ ದೇಶದಲ್ಲಿ ದೀಪಾವಳಿ ಹಬ್ಬನ ಆಚರಿಸುತ್ತಾರೆ. ಎಲ್ಲೆಲ್ಲಿ ನಮ್ಮ ಭಾರತವಾಸಿ ಇರ್ಬೋದು, ಜೈನ್ ಇರ್ಬೋದು, ಹಿಂದೂ ಇರ್ಬೋದು, ಅವರವರ ಮಂದಿರದಲ್ಲಿ ಅವರವರ ಮನೆಯಲ್ಲಿ ಎಲ್ಲ ದೀಪ ಹಚ್ಚಿ ಆನಂದನ ಮನಸ್ತಾರೆ. ಇಷ್ಟು ಖುಷಿಯಿಂದ ಇರ್ತಾರೆ, ಆನಂದದಿಂದ ಇರ್ತಾರೆ ಅವರವರ ಮನೆಯಲ್ಲಿ. ಅವರಿಗೆಲ್ಲ ಈ ದೀಪಾವಳಿ ಹಬ್ಬಕ್ಕೆ ನನ್ನದು ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನನ್ನ ಆಶೀರ್ವಾದ, ಮಂಗಲಮಯ ಜೀವನ ಆಗಲಿ ಅಂತ ನಾನು ದೇವರಿಗೆ ಪ್ರಾರ್ಥನೆ ಮಾಡುತ್ತೇನೆ. ಖುಷಿಯಿಂದೇರಿ, ಎಲ್ಲರಿಗೆ ಆಶೀರ್ವಾದ. ನನ್ನ ದೀಪಾವಳಿ ಹಬ್ಬ, ಈ ದೀಪಾವಳಿ ಹಬ್ಬದಲ್ಲಿ ಎಲ್ಲರಿಗೂ ಆಶೀರ್ವಾದ. ಈ ದೀಪಾವಳಿ ಒಂದೊಂದು ಮಾತು, ನಾನೊಂದು ಎರಡು ಮಾತು ಮಾತಾಡಬೇಕಾಗಿದೆ. ನನ್ನ ಅನಿಸಿಕೆ ಇದೆ. ಇವತ್ತೆಲ್ಲರೂ ದೀಪಾವಳಿ ಹಬ್ಬ ಮಾಡ್ತಾರೆ. ಆ ದೀಪಾವಳಿ ಹಬ್ಬದಲ್ಲಿ ಆಗಿನ ಸಮಯದ ದೀಪಾವಳಿ ಹಬ್ಬ ನೋಡಿದ್ರೆ ಈಗಿನ ಸಮಯದ ದೀಪಾವಳಿ ಹಬ್ಬ ನೋಡಿದ್ರೆ ಬಹಳ ವ್ಯತ್ಯಾಸ ಇದೆ. ಆಗಿನ ಸಮಯದಲ್ಲಿ ಎಲ್ಲರೂ ಮನೆಯಲ್ಲಿ ಕುತ್ಕೊಂಡು ದೀಪಾವಳಿ ಹಬ್ಬದೆಲ್ಲ ಪರಿವಾರನ ಕರೆಸಿ ಅಜ್ಜ, ಅಮ್ಮ, ತಾಯಿ, ಅಣ್ಣ, ಅಕ್ಕ, ತಂಗಿ, ಅತ್ತೆ, ಮಾವ ಎಲ್ಲರನ್ನು ಕರೆಸಿ ಒಂದು ಎಲ್ಲರೂ ಏಕೀಕೃತಾಗಿ ಒಗ್ಗಟ್ಟಾಗಿ ಮನೆಯಲ್ಲಿ ದೀಪ ಹಚ್ಚೋದೇನು, ಆರತಿ ಬೆಳಗೋದೇನು, ಪೂಜೆ ಮಾಡೋದೇನು, ಎಲ್ಲರ ಹೊಸ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಖುಷಿಯಿಂದ ಇರೋದೇನು. ಆ ದೀಪಾವಳಿ ಹಬ್ಬ ಮನೆಯಿಂದ ದೀಪನ ಹಚ್ಚಿ ಮತ್ತೆ ಗುರುಗಳು ಬಂದಾಗ ಅವರ ಸನ್ನಿಧಿಗೆ ಹೋಗಿ ಸನ್ನಿಧಿಯಲ್ಲಿ ಹೋಗಿ ಗುರುಮಂತ್ರನ ತಗೊಂಡು ಆ ಗುರುಮಂತ್ರನ ಸಾಧನೆ ಮಾಡಿ ದೀಪವನ್ನು ಪ್ರಜ್ವಲನೆ ಮಾಡಿ ಸಾಧನೆ ಪಡ್ಕೋತಿದ್ರು, ಕಲ್ಯಾಣ ಮಾಡ್ಕೋತಿದ್ರು. ಎಷ್ಟು ಖುಷಿ ಇರ್ತಿತ್ತು. ಎಲ್ಲರೂ ಒಗ್ಗಟ್ಟಾಗಿ ಕೂತ್ಕೊಳ್ತಿದ್ರು, ಊಟ ಮಾಡ್ತಿದ್ರು. ಓ ಬನ್ನಿ ಬನ್ನಿ ಅಂತ ಎಲ್ಲರೂ ಬಂದಂತ ಜನರಿಗೆ ಊಟ ಕೊಡ್ತಿದ್ರು. ಎಷ್ಟು ಖುಷಿ ಇರ್ತಿತ್ತು. ಈಗ ಅದೆಲ್ಲ ಬರ್ತಾ ಎಲ್ಲ ಕಡಿಮೆ ಆಗಿ ಹೋಗಿದೆ. ಒಂದು ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಮನಸ್ಸಲ್ಲಿ ಮನಸ್ಸು ಇದೆ. ಒಬ್ರಿಗೊಬ್ರಿಗೆ ಮನಸ್ಸಲ್ಲಿ ವೈರ ಭಾವಗಳಿದ್ದಾವೆ. ಮತ್ತೆ ದೀಪಾವಳಿ ಮಾಡೋದು ಏನು ಸಾರ್ಥಕ? ಯಾವ ಹಬ್ಬ ಮಾಡಿದ್ರೆ ಏನು ಪ್ರಯೋಜನ? ನೀನು ಮನೆ ಮುಂದೆ ದೀಪನ ಹಸ್ತಿಯಲ್ಲಿಗೆ ಇನ್ನೊಬ್ಬರ ಮನಸ್ಸಲ್ಲಿ ದೀಪನ ಹಚ್ತಾ ಇಲ್ಲ. ಇನ್ನೊಬ್ಬರ ಮನಸ್ಸಲ್ಲಿ ಕತ್ತಲೆ ಮಾಡಿ ನೀನು ದೀಪನ ಮನೆಯಲ್ಲಿ ಹಚ್ಚೋದು ಇದು ದೀಪಾವಳಿ ಹಬ್ಬನ ಅಲ್ಲ. ದೀಪಾವಳಿ ಹಬ್ಬ ಅದಕ್ಕಂತಾರೆ, ಎಲ್ಲರ ಜೊತೆ ಪ್ರೀತಿ ಪ್ರೇಮ ಪಟ್ಟವರಿಗೆ ರೋಷಣಿ ಕೊಡು, ದೀಪನ ಹಚ್ಚು, ಅವರಿಗೆ ಬೆಳಕಿನ ನಂತನಾಗಿ ಹೋಗು. ಇದು ದೀಪಾವಳಿ ಹಬ್ಬ. ಇತಿಹಾಸ ತೆಗೆದು ನೋಡಿದ್ರೆ ನನ್ನ ಭಗವಾನ್ ಮಹಾವೀರ ಸ್ವಾಮಿ ಎಲ್ಲರಿಗೂ ದೀಪ ಆಗಿ ಹೋಗಿದ್ರು, ಬೆಳಕು ಕೊಟ್ಟು ಹೋಗಿದ್ದಾರೆ. ಆದ್ರೆ ದೀಪಾವಳಿ ಹಬ್ಬ ಮಾಡೋದು ಇನ್ನೊಬ್ಬರ ಮನೆ ನೋಡಿ ಈರ್ಷ್ಯಾವನ್ನಲ್ಲ,
ಈ ದೀಪಾವಳಿ ಹಬ್ಬ ಅಲ್ಲ. ಮತ್ತು ದೀಪಾವಳಿ ಹಬ್ಬದಲ್ಲಿ ದೀಪನ ಹಚ್ಚಲು ಮಾತ್ರ ಎಲ್ಲರ ಮನೆಯಲ್ಲಿ ಪಟಾಕಿ ಹೊಡಿತಾರೆ. ಆ ಪಟಾಕಿನ ಹಾರಿಸೋದ್ರಿಂದ ಎಷ್ಟು ಜೀವ ಸಾಯ್ತವೆ, ಎಷ್ಟು ಹಿಂಸೆ ಆಗ್ತದೆ, ಎಷ್ಟು ರೊಕ್ಕ ದುಡ್ಡು ಖರ್ಚು ಮಾಡಿ ಪಟಾಕಿಗಳನ್ನು ತಂದು ಸುಡುತ್ತಾರೆ. ಅದೇ ದುಡ್ಡನ್ನು ತಗೊಂಡು ನೀನು ದೀಪಾವಳಿ ಹಬ್ಬ ದಿನ ಅದೇನು ಪಟಾಕಿ ತರೋ ಬದಲು ನೀನು ಯಾರಾದರೂ ಒಬ್ಬ ಬಡವನಿಗೆ ಕೊಟ್ಟರೆ, ಅರಬಿ ಕೊಟ್ಟರೆ, ಅವರ ಮನೆಗೆ ಒಂದು ಸ್ವಲ್ಪ ಏನಾದರೂ ಮನೆ ತಯಾರಾಗಲಿಕ್ಕೆ ಹಣ ಡೊನೇಷನ್ ಮಾಡಿದರೆ, ದಾನ ಮಾಡಿದರೆ, ನೀನು ದೀಪಾವಳಿ ಮಾಡೋದು ಸಾರ್ಥಕ ಆಗ್ತೈತಿ ಬಂದು. ಅದಕ್ಕೆ ಒಂದೇ ವಿನಂತಿ, ನೀವು ಎಲ್ಲ ಪಟಾಕಿ ಹೊಡೆದು ಬಿಟ್ಟು ಬಿಡಿ. ಈ ಪರಿಸರನ ಕಾಪಾಡಿ, ನಾಡು ಬೆಳೆಸಿ, ಜಂಗಲ ಗಿಡಗಳ ಮರಗಳನ್ನು ಹಚ್ಚಿ, ಪಕ್ಷಿಗಳನ್ನು ಉಳಿಸಿ, ಇನ್ನೊಂದು ಜೀವನ ರಕ್ಷಣೆ ಮಾಡಿ, ಇನ್ನೊಬ್ಬರ ಮನಸ್ಸನ್ನು ಗೆಲ್ಲಿ, ಇನ್ನೊಬ್ಬರ ಮನೆಯಲ್ಲಿ ಬೆಳಕು ಕೊಡಿ. ಇದು ದೀಪಾವಳಿ ಹಬ್ಬ. ಅದು ಬಿಟ್ಟು ನಾವು ಏನನ್ನೂ ನಮ್ಮ ಇದಕ್ಕೆ ಮಾಡ್ಕೊಡ್ಕೊಂಡು ಈ ದೀಪಾವಳಿ ಹಬ್ಬ ಅಲ್ಲ. ಮತ್ತೆ ಪರಿವಾರ ಎಲ್ಲ, ಅಣ್ಣ ತಮ್ಮ ಎಲ್ಲ ಸೇರ್ಕು, ಅಕ್ಕ ತಂಗಿ ಅಮ್ಮ ಎಲ್ಲ ಸೇರ್ಕೊಂಡು ದೀಪಾವಳಿ ಹಬ್ಬನ ಮಾನಿಸಿ ಮಾಡಿ ದೀಪ ಹಚ್ಚಿ. ಇದು ದೀಪಾವಳಿ ಹಬ್ಬ. ಮತ್ತಷ್ಟೇ ಅಲ್ಲ, ನಿಮ್ಮ ಊರಲ್ಲಿ ಯಾವುದರ ನಗರದಲ್ಲಿ ಗುರುಗಳಿದ್ದರೆ ಅಲ್ಲಿ ಹೋಗಿ ಅವರ ಸನ್ನಿಧಿಯಲ್ಲಿ ಹೋಗಿ ಒಂದು ಮಂತ್ರವನ್ನು ತಗೊಂಡು, ಅವರ ಕಡೆ ಗುರು ಮಂತ್ರವನ್ನು ತಗೊಂಡು ಸ್ವೀಕಾರ ಮಾಡಿಕೊಂಡು ನೀನು ಆ ಭಗವಂತನ ಸನ್ನಿಧಿಯಲ್ಲಿ ಕೂತ್ಕೊಂಡು ನೀನು ಸಾಧನೆ ಮಾಡು, ಅನುಷ್ಠಾನ ಮಾಡು, ಪೂಜೆ ಪಾಠ ಮಾಡು. ಅವಾಗ ನೀವು ದೀಪಾವಳಿ ಹಬ್ಬ ಮಾಡೋದು ಸಾರ್ಥಕ ಆಗ್ತದೆ. ನಿಮ್ಮ ಮನೆಯಲ್ಲಿ ಯಾವತ್ತೂ ಲಕ್ಷ್ಮಿ ಇರುತ್ತಾಳೆ. ಯಾರ ಮನೆಯಲ್ಲಿ ಪ್ರೀತಿ ಪ್ರೇಮ ಇರ್ತದೋ ಅವ್ರ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳೆ. ಯಾರ ಮನೆಯಲ್ಲಿ ಪ್ರೀತಿ ಪ್ರೇಮ ಇಲ್ವೋ ಅವ್ರ ಮನೆಯಲ್ಲಿ ಲಕ್ಷ್ಮಿ ಇರೋದಿಲ್ಲ, ಖುಷಿ ಇರೋದಿಲ್ಲ. ಅದಕ್ಕೆ ಎಲ್ಲರೂ ಚೆನ್ನಾಗಿ ಖುಷಿ ಇರಿ. ಇದು ಒಂದು ಈ ದೀಪಾವಳಿ ಹಬ್ಬದಲ್ಲಿ ಎಲ್ಲರೂ ನಿಮ್ಮ ಎಲ್ಲರ ಪರಿವಾರವನ್ನು ಕರೆಸಿ ಊಟ ಮಾಡಿ ಕೂಡಿ ಕೂತ್ಕೊಂಡು ಮನಸ್ಸಲ್ಲಿ ಇರುವಂತಹ ವೈರತ್ತನ್ನ ಎಲ್ಲ ಬಿಟ್ಟು ಬಿಡಿ. ಇದೇ ದೀಪಾವಳಿ ಹಬ್ಬ. ಭಗವಾನ್ ಮಹಾವೀರ ಸ್ವಾಮಿ ಚರಣ ಕಮಲದಲ್ಲಿ ನಾವು ನಿರ್ವಾಣ ನಾಡು ಏರಿಸುವುದಿದೆ. ಇಡೀ ದೇಶದಲ್ಲಿ ಇವತ್ತು ಜೈನ ಮಂದಿರದಲ್ಲಿ ಭಗವಾನ್ ಮಹಾವೀರ ಸ್ವಾಮಿ ಅವರು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎಲ್ಲರೂ ಮಲಗಿದಾಗಲೇ ಮೊದಲು ಅವರು ಮೋಕ್ಷಕ್ಕೆ ಹೋದ್ರು. ಅದೇ ದೀಪನ ತಗೊಂಡು ಮನೆಯಲ್ಲಿ ಹಚ್ತಾರೆ. ದೀಪಾವಳಿ ಹಬ್ಬ ಯಾವಾಗಾಯ್ತು, ಭಗವಾನ್ ಮಹಾವೀರ ಸ್ವಾಮಿ ಹೋದ ನಂತರ ಬೆಳಗ್ಗೆ ಅಲ್ಲಿ ಅಗ್ನಿಕುಮಾರ್ ಬಂದು, ಅಗ್ನಿಕುಮಾರ್ ಏನ್ ಮಾಡ್ತಾರೆ ಅಂದ್ರೆ, ಅಗ್ನಿಕುಮಾರ್ ಬಂದು ಅದು ದೀಪನ ತನ್ನ ಇದರಿಂದ ಅಗ್ನಿ ಸಂಸ್ಕಾರ ಮಾಡಿದ ಮೇಲೆ ಎಲ್ಲ ದೇವಿ ದೇವತಾ ಬಂದು ಆ ದೀಪನ ತಗೊಂಡು ಮನೆ ತೊಗೊಂಡೋಗ್ತಾರೆ. ಅದೇ ಶ್ರಾವಿಕ ಅದನ್ನ ಮನೆ ತೊಗೊಂಡು ಹೋಗಿ ಅದನ್ನ ಮನೇಲಿ ಹಚ್ತಾರೆ. ಆವಾಗಿಂದ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಯ್ತು, ಪ್ರಾರಂಭ ಆಯ್ತು. ಇದಕ್ಕಂತ ದೀಪಾವಳಿ ಹಬ್ಬ. ನಾವು ಇನ್ನೊಂದು ಏನಪ್ಪಾ ಅಂದ್ರೆ ಏನು ತಪ್ಪು ಮಾಡ್ತಿದ್ದೇವೆ, ನಾವು ದೇಶದಲ್ಲಿ ನಾವು ತಪ್ಪು ಮಾಡ್ತಿದ್ದೇವೆ. ಮಣ್ಣಿನ ಹಣತೆಯನ್ನು ಖರೀದಿ ಮಾಡಿ ನಾವು ಎಲ್ಲಿದೋ ತುಂಬೊಂದು ಸಾಮಗ್ರಿ ತಗೊಂಡು ನಾವು ಎಷ್ಟೋ ನಮ್ಮ ಪರಿಸರವನ್ನು ಹಾಳು ಮಾಡ್ತಿದ್ದೇವೆ. ನಮ್ಮ ದೇಶನ ನಾವು ಉನ್ನತರ ಗಳಿಸಿ ಮಾಡ್ತಾ ಇಲ್ಲ. ಆ ಬಡ ಕುಟುಂಬಗಳನ್ನು ನೋಡಿ, ಅವರು ಪಾಪ ಎಷ್ಟು ಪರಿಶ್ರಮ ಮಾಡಿ ಅವ್ರ ಮಣ್ಣಿನ ಹಣತೆ ನಮಗೋಸ್ಕರ ಮಾಡಿರ್ತಾರೆ, ಅದನ್ನು ಖರೀದಿ ಮಾಡಿ. ಅದು ದೀಪಾವಳಿ ಹಬ್ಬ. ಅದಕ್ಕೆ ನಾನು ಬಂದು ಎಲ್ಲರಿಗೆ ಆಶೀರ್ವಾದ, ಪ್ರೇಮದಿಂದಿರಿ, ಖುಷಿದಿಂದಿರಿ, ಆನಂದದಿಂದಿರಿ. ಎಲ್ಲರ ಮನೆಯಲ್ಲಿ ಹೋಗಿ ಊಟ ಮಾಡಿ ಖುಷಿದಿಂದಿರಿ, ಖುಷಿಯಿಂದ ಮಾತನಾಡಿ, ಪ್ರೇಮದಿಂದಿರಿ. ಇದೇ ದೀಪಾವಳಿ ಹಬ್ಬ. ಪಟಾಕಿ ಹೊಡಿಬೇಡಿ, ಹಾರಿಸಬೇಡಿ, ದೇವರ ದರ್ಶನ ಮಾಡಿ, ಸಾಧನೆ ಮಾಡಿ, ಜಪ ತಪ ಧ್ಯಾನ ಮಾಡಿ. ಎಲ್ಲೋ ಹೋಗಿ ನಾವು ಕಿಟ್ಟಿ ಪಾರ್ಟಿಗೆ ಹೋಗಿ ಅಲ್ಲಿ ಕ್ಲಬ್ನಲ್ಲಿ ಡ್ಯಾನ್ಸ್ ಮಾಡಿದ್ರೆ ದೀಪಾವಳಿ ಹಬ್ಬ ಅಲ್ಲ. ಅದು ದೀಪಾವಳಿ ಹಬ್ಬ ಅಲ್ಲ. ಎಲ್ಲ ಕೂಡ್ಕೊಂಡು ಖುಷಿಯಿಂದ ಇರಬೇಕು. ಇದೇ ನನ್ನ ಆಶೀರ್ವಾದ, ಮಂಗಲಮಯ. ಎಲ್ಲರಿಗೂ ದೀಪಾವಳಿ ಹಬ್ಬಕ್ಕೆ ನನ್ನ ಶುಭಾಶಯಗಳು. ಎಲ್ಲರಿಗೂ ಜೈ ಬೋಲು ದೇಶ್ ಬೋಲಿ ಕಿ ಜೈ, ಆಚಾರ್ಯ ಗುರುದೇವ್ ಪುಷ್ಪದಂತ ಸಾಗರ ಮಹಾರಾಜ್ ಕಿ. ಎಲ್ಲರಿಗೂ ಓಂ ನಮಃ. ಸಬ್ಕು ಕ್ಷಮ, ಸಬ್ಸೆ ಕ್ಷಮ. ಓಂ ನಮಃ. ಆಶೀರ್ವಾದ.